ಇದ್ರಲ್ಲಿ ನೋಡಿ ಐತೆ, ಇನ್ನೂ ಬೇಜಾನ್ ವೀಡಿಯೋಸ್ ಐತೆ, ಈ ರೀತಿ ತೋರಿಸ್ತೀನಿ. ಓಲ್ಡ್ ಒಂದು ನಾವು ಮಾಡ್ತಾ ಇರೋದು 2,000 ರೂಪಾಯಿ ದುಡ್ಡು ಆಗ್ತಿಲ್ವಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ದಂಡ ವಿಧಿಸಲಾಗಿದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿಗೆ ಬಂದಿದೆ. ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಏನಿಲ್ಲ, ಇನ್ನೊಂದು ಸ್ಯಾಟರ್ಡೆ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೋಬೇಕು. ಡೈಲಿ ಹೇಳ್ತಾನೆ ಇದ್ದೀನಿ, ಇವತ್ತು ಹೋಗ್ಬಿಟ್ಟು ಓದ್ಕೋಬೇಕು. ಇವಾಗ ಹೋಗ್ತೀನಿ ಅಂಗಡಿ ಹತ್ರ. ನಾನು ಕನ್ನಡದಲ್ಲಿ ಮಾತನಾಡಬಲ್ಲೆ. ನಿಮ್ಗೆ ಏನು ಸಹಾಯ ಬೇಕು? ಸಿದ್ದರಾಮಯ್ಯ 2,000 ರೂಪಾಯಿ ದುಡ್ಡು ಆಗ್ತಿಲ್ವಲ್ಲ ನಮ್ಮ ಅವ್ವಂಗೆ ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ದಂಡ ವಿಧಿಸಲಾಗಿದೆ. ಏನೋ ಹೇಳಿದ ಆನ್ಸರು. ನಾನು ತಪ್ಪು ಮಾಹಿತಿಯಲ್ಲೂ ಕೊಟ್ಟಿರಬಹುದು. ದಂಡದ ಬಗ್ಗೆ ಇನ್ನೊಮ್ಮೆ ಸ್ಪಷ್ಟಪಡಿಸಬಲ್ಲಿರಾ? ಇವಾಗ ನಂದು ಎಡಿಟಿಂಗ್ ಸೆಟಪ್ ತೋರ್ಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟಿಲ್ಲ, ತುಂಬ ಕಾಸ್ಟ್ಲಿ ಸೆಟಪ್ ನಂದು ಎಡಿಟಿಂಗ್ ಮಾಡಬೇಕಾದ್ರೆ. ಸಖತ್ತು ಕಾಸ್ಟ್ಲಿ ಸೆಟಪ್ಪಲ್ಲಿ ನಾನು ಎಡಿಟಿಂಗ್ ಮಾಡೋದು ಕೂತ್ಕೊಂಡು. ಏನೇನಿರುತ್ತೆ ಗೊತ್ತಾ ನನ್ನ ಎಡಿಟಿಂಗ್ ಸೆಟಪಲ್ಲಿ? ಇದೊಂದು ಫೋನು, ಇದೊಂದು ಬೆಡ್ಡು, ಇದೊಂದು ಕೂತ್ಕೊಳ್ಳೋಕ್ಕೆ ಒಂದು ಹಿಂಗೆ ಬರ್ಕೊಂಡು ಕೂತ್ಕೊಳ್ಳೋಕ್ಕೊಂದು, ಇದು ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ನಂದು ಎಡಿಟಿಂಗ್ ಸೆಟಪ್ಪು. ಎಡಿಟಿಂಗ್ ಮಾಡೋ ಆ್ಯಪ್ ತೋರಿಸ್ತೀನಿ ನೋಡಿ ನಾನು ಯಾವ್ದು ಯೂಸ್ ಮಾಡೋದಂತ. ಲಾಕ್ ನೋಡ್ಕೊಂಬಿಟ್ರೆ ನೀವು. ಓಪನ್ ಮಾಡ್ತೀನಿ ಫಸ್ಟು, ಆಮೇಲೆ ಎಲ್ಲಾರ ಸಿಕ್ಕಿದಾಗ ತಗೊಂಡೋಗ್ಬಿಟ್ರೆ ಫೋನ್ನ. ಇಲ್ಲೇ ಐತೆ ನೋಡಿ, ಓಪನ್ ಆಯಿತು. ಬ್ರೈಟ್ನೆಸ್ ಕೊಡ್ತೀನಿ ಸ್ವಲ್ಪ, ಫೋನಲ್ಲಿ ಕಾಣಿಸಲ್ಲ ಇಲ್ಲ ಅಂದರೆ. ಒಂದು ಸತಿ ಏನೇನು ಐತೆ ನನ್ನ ಫೋನಲ್ಲಿ ಅಂತ ತೋರಿಸಿದೆ. ಇವಾಗ ಎಡಿಟಿಂಗ್ ಮಾಡೋದನ್ನ ತೋರಿಸ್ತೀನಿ. ಇನ್ನೇನು ಅದೆಲ್ಲ ಆವಾಗಲೇ ತೋರಿಸಿದ್ದೀನಿ. ಎಡಿಟಿಂಗ್ ಮಾಡೋದು ಮಾತ್ರ ತೋರಿಸ್ತೀನಿ. ಕ್ಯಾಪ್ ಕಟ್ಟಲ್ಲಿ ನಾನು ಮಾಡೋದು ಎಡಿಟಿಂಗ್ನ. ನಂದು ಎಷ್ಟು ವೀಡಿಯೋ, ಆಲ್ಮೋಸ್ಟ್ ಅಲ್ಲಿ ಎಷ್ಟು ವೀಡಿಯೋಸ್ ಐತೆ ಎಲ್ಲದೂ ಕ್ಯಾಪ್ ಕಟ್ಟಲ್ಲೇ ಮಾಡಿರೋದು. ಸಿಂಪಲ್, ನಂದು ಎಡಿಟಿಂಗ್ ಜಾಸ್ತಿ ಹೊತ್ತೆಲ್ಲ ಜಾಸ್ತಿ ಟೈಮೆಲ್ಲ ತಗೊಳ್ಳಲ್ಲ. ಸಿಂಪಲ್, ಜಾಸ್ತಿ ಎಲ್ಲ ಟೈಮ್ ತಗೊಳ್ಳಲ್ಲ ನಾನು ಎಡಿಟಿಂಗ್ ಮಾಡೋಕ್ಕೆ. ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಟೈಮ್ ಹಿಡಿಯುತ್ತೆ ಒಂದು ಸ್ವಲ್ಪ. ಎಷ್ಟು ಅಂದರೆ ಒಂದು 48 to 1 hour ಬೇಕು ನೀಟಾಗಿ ಎಲ್ಲ ನೋಡಿ ಏನೇನು ವ್ಲಾಗ್ ಐತೆ, ಏನಾದರೂ ತಪ್ಪಿದ್ರೆ ಅದನ್ನೆಲ್ಲ ಕಟ್ ಮಾಡಬೇಕು, ಮಿಸ್ಟೇಕ್ಸ್ ಇರೋದನ್ನೆಲ್ಲ ಕಟ್ ಮಾಡಿ ಎಲ್ಲ ಮಾಡಬೇಕು. ಇದೇ ನನ್ನ ಸೆಟಪ್ಪು. ಇಲ್ಲೇ ಕೂತ್ಕೊಳ್ಳೋದು, ಇಲ್ಲ ಮಲಗಿರ್ತೀನಿ, ಹಿಂಗೆ ಕೂತಿರ್ತೀನಿ, ಇಲ್ಲಿ ಹೊರಿಕೊಂಡಿರ್ತೀನಿ, ಇಲ್ಲ ಅಲ್ಲಿ ಮಲಗಿರ್ತೀನಿ, ಎಡಿಟ್ ಮಾಡ್ತಾ ಇರ್ತೀನಿ ಸುಮ್ಮನೆ ಕೂತ್ಕೊಂಡು. ಆವಾಗ ಇದೇನು ಯೂಸ್ ಆಗೋಲ್ಲ ನನಗೆ ಯಾವಾಗಲೂ. ಇನ್ನು ಅಮ್ಮ ಕ್ಲಿಪ್ ಬಂದ್ಬಿಟ್ಟೈತೆ. ಇದೇನು ಯೂಸ್ ಆಗೋಲ್ಲ ನನಗೆ ಯಾವಾಗಲೂ. ಸುಮ್ಮನೆ ತರಿಸಿ ಇಟ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಯೂಸ್ ಮಾಡ್ತೀನಿ ಅಂತ, ಬಟ್ ಯೂಸ್ ಮಾಡಲ್ಲ ನಾನು. ಇದರಲ್ಲೇ ಎಲ್ಲ ಎಡಿಟಿಂಗ್ ಮಾಡೋದು ನಾನು. ಏನೇನು ಕ್ಲಿಪ್ಸ್, ಎಷ್ಟು ಕ್ಲಿಪ್ಸ್ ಐತೆ ಎಲ್ಲ ಕ್ಲಿಪ್ಸ್ ಇದರಲ್ಲೇ ಎಡಿಟಿಂಗ್ ಮಾಡಿ. ಇದು ನೋಡಿ ನಮ್ಮ ಗಣೇಶಂದು, ಇದು ಕಾಲೇಜ್ ಲಾಸ್ಟ್ ಡೇದು, ಇದು ಇವತ್ತು ಹಾಕಿರೋದು, ಇದು ಪ್ರೆಸೆಂಟ್ ಇರೋ ವಿಡಿಯೋ, ಇದು ಎಲ್ಲ ಫುಲ್ ನಮ್ಮ ಕ್ಲಾಸ್. ಇದ್ರಲ್ಲಿ ನೋಡಿ ಐತೆ, ಇನ್ನೂ ಬೇಜಾನ್ ವೀಡಿಯೋಸ್ ಐತೆ, ಈ ರೀತಿ ತೋರಿಸ್ತೀನಿ. ಓಲ್ಡ್ ಒಂದು ನಾವು ಮಾಡ್ತಾ ಇರೋದು ಸುಮ್ಮನಿರೋಕ್ಕಾಗಲ್ಲ ಅಂತಾರಲ್ಲ ಅಂತ, ಅದಕ್ಕೆ ಇದರಲ್ಲೇ ಮಾಡೋದು. ಯಾವುದೋ ಒಂದು 2-3 ಕ್ಲಿಪ್ಸ್ ನಿಂಗೆ ಸುಮ್ಮನೆ ಒಂದು 2-3 ಕ್ಲಿಪ್ನ ಆ್ಯಡ್ ಮಾಡಿಕೊಂಡು ಆ ಥರ ಈ ಥರ ಸ್ಟಾರ್ಟ್ ಮಾಡಿಬಿಟ್ಟು ಇದರಲ್ಲೇ ಎಡಿಟ್ ಮಾಡೋದೇ ನಾನು. ಜಾಸ್ತಿ ಎಲ್ಲ ಅಷ್ಟೊಂದೆಲ್ಲ ಟೆನ್ಷನ್ ತೊಗೊಂಡು ಎಲ್ಲ ಮಾಡೋದು. ನೀವು ಬೇಕಿದ್ರೆ ಸಾಂಗ್ಸ್ ಬೇಕಿದ್ರೆ ಒಂದು ಐತೆ, ಈ ರೀತಿ ತೋರಿಸ್ತೀನಿ. ಆ ಸಾಂಗ್ಸ್ಗೆ ಮಿಕ್ಸ್ ಕಿಟ್ ಅಂತ ಒಂದು ಐತೆ, ನೆಟ್ಟೆ ಆನಿಲ್ಲ ಅನ್ಸುತ್ತೆ ಕರೆಕ್ಟ್. ಇದ್ರೊಳಗಡೆ ನಿಮಗೆ ಬೇಜಾನ್ ಯಾವುದೇ ಥರದ ಇದ್ರಲ್ಲಿ ಸಿಗುತ್ತೆ ನಿಮಗೆ. ಒಂದೇ ಒಂಚೂರು ಕಾಪಿರೈಟ್ ಬರೋಲ್ಲ. ನಾನೆಲ್ಲ ಸಾಂಗ್ ಇದರಲ್ಲೇ ತೊಗೊಳ್ಳೋದು. ಎಲ್ಲ ಎಷ್ಟು ಸಾಂಗ್ ಐತೆ ನನ್ನ ಹತ್ರ, ಎಲ್ಲ ಸಾಂಗ್ ಇದರಲ್ಲೇ ಹುಡುಕಿರೋದು ನಾನು. ಈ ಎಮರ್ಜೆನ್ಸಿ ಯೂಸ್ ಆಗು ಅಂದರೆ ಸಡನ್ನಾಗಿ ಯೂಸ್ ಆಗೋಲ್ಲ. ಇಲ್ಲೇ ಐತೆ ನೋಡಿ, ಸ್ಟಾಕ್ ವಿಡಿಯೋ, ಎಫೆಕ್ಟ್ಸು, ಟೆಂಪ್ಲೇಟ್ಸು, ಮ್ಯೂಸಿಕ್ಕು, ಇದನ್ನೆಲ್ಲ ಹಾಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು. ಇದರಲ್ಲಿ ಟೆನ್ಷನ್ನೇ ಇಲ್ಲ, ಇದ್ರೊಳಗಡೆ ಯೂಸ್ ಮಾಡೋಂಗೆ. ಇದು ಏನು ಹೇಳಿ, ಇದು ಕಾಪಿರೈಟ್ ಕೂಡ ಬರೋಲ್ಲ. ಒಂದೊಂದಕ್ಕೆ ಬಂದ್ಬಿಡುತ್ತೆ, ಕೆಲವು ವೀಡಿಯೋಸಿಗೆ ಕಾಪಿರೈಟ್ ಬರುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಬೇಕು ಅಷ್ಟೇ. ಇದೇ ನನ್ನ ಸಾಫ್ಟ್ವೇರ್, ನಾನು ಎಡಿಟಿಂಗ್ ಮಾಡೋದು. ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಎಡಿಟಿಂಗ್ ಸೆಟಪ್ ತುಂಬ ಕಾಸ್ಟ್ಲಿಯಸ್ಟ್ ಸೆಟಪ್ ಇದೆ ನಮ್ಮದು. ಎಡಿಟಿಂಗ್ ಚೇರು,
ಚೇರ್ ಕಮ್ ಬೆಡ್ ಎಲ್ಲ ಇದೇನೆ, ಬೇರೆ ಯಾವುದೂ ಇಲ್ಲ. ಇದರಲ್ಲೇ ಎಡಿಟು, ಇಲ್ಲೇ ಮಲ್ಕೊಂಬಿಡೋದು ಹಂಗೇನೆ. ಸಾಂಗ್ ಬೇಕಿದ್ರೆ ಕೇಳ್ಬೋದು ಅದ್ರೊಳಗಡೆ, ಬೇಡ ಅಂದರೆ ಇನ್ನೊಂದು ಐತೆ ಚಿಕ್ಕದು, ಅದು ಹಾಕೊಂಡು ಕೇಳ್ಬೋದು. ಇದು ಇವಾಗ ಸನ್ಶೇಡ್ ಬೀಳಲಿ ಫೇಸ್ ಮೇಲೆ ಅಂತ ಇಲ್ಲಿಗೆ ಬಂದಿರೋದು. ಇಲ್ಲ ಅಂದರೆ ನೈಟ್ ಟೈಮ್ ಅದು ಕ್ಲೋಸ್ ಆಗಿರುತ್ತೆ. ಇವಾಗ ಹಿಂಗೆ ಕೂತಿದ್ದೀನಿ, ಇದು ತೋರ್ಸೋಕ್ಕೆ ಅಂತಲೇ ಬಂದೆ ಯಾವುದ್ರಲ್ಲಿ ಎಡಿಟ್ ಮಾಡೋದು ಅಂತ. ಸುಮ್ಮನೆ ಮನೆ ಹತ್ರ ಬಂದಿದೆ, ಇದೇನು ಫಿಶ್ ಸತ್ತೋಗಿದ್ದಂಗೆ. ಇಲ್ಲ ಒಂದು ನಿಮಿಷ ಬಂದ್ಬಿಟ್ಟು ನೋಡ್ಬಿಟ್ಟು ಈಗ ಸಡನ್ನಾಗಿ ಹಂಗೆ ಕಾಣಿಸ್ತು. ಇಲ್ಲ ಏನಾಗಿಲ್ಲ, ಕರೆಕ್ಟಾಗೈತೆ. ನಾನು ಸಡನ್ನಾಗಿ ಬಂದ್ಬಿಟ್ಟು ಇನ್ನೂ ಟೈಮ್ ಆಗಿಲ್ಲ, ಸುಮ್ಮನೆ ಬಂದೆ. ಧೂಳು ಬರುತ್ತೆ ಅಂತ ಸ್ಕ್ರೀನೆಲ್ಲ ಹಾಕಬಾರೆ. ಇವಾಗ ಹೋಗ್ತಿದ್ದೀನಿ ಮತ್ತೆ ಅಂಗಡಿ ಹತ್ರ. ಗೇರ್ ಗಾಡಿ ತೊಗೊಂಬಂದಿದ್ದೀನಿ ಹೋಗೋಕ್ಕೆ ಅಂತ. ಅದು ನನ್ನ ಗಾಡಿ ಎಲ್ಲೋ ಹೋಯ್ತು, ಅದಕ್ಕೋಸ್ಕರ ಇದು ತೊಗೊಂಬಂದಿದ್ದೀನಿ. ಅಂಗಡಿ ಹತ್ರ ಗೊತ್ತಿರೋರು ಗಾಡಿ ಎತ್ಕೊಂಬಂದ್ಬಿಟ್ಟಿದ್ದೀನಿ. ನಮ್ಮಪ್ಪ ಇನ್ನೂ ಬರ್ತಾವ್ರೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಬಂದಾಗ ಕರ್ಕೊಂಡು ಹೋಗ್ತೀನಿ ಇದರಲ್ಲೇ. ಜಸ್ಟ್ ಊಟ ಮುಗಿಸ್ಬಿಟ್ಟು ಬಂದೆ ನಮ್ಮ ಎಡಿಟಿಂಗ್ ಪ್ಲೇಸ್ಗೆ. ಎಡಿಟಿಂಗ್ ಮಾಡೋಣ ಅಂತ, ಇನ್ನೇನಿಲ್ಲ, ಎಡಿಟಿಂಗ್ ಮಾಡಿಬಿಟ್ಟು ಮಲಗೋದೆ ಅಲ್ವಾ, ಬೇರೆ ಏನು ಕೆಲಸ ಇಲ್ಲ. ಅದಕ್ಕೋಸ್ಕರ ಸ್ಕ್ರೀನೆಲ್ಲ ಎಳ್ದು ಆಗಿತ್ತು. ಅದೊಂದು ಸ್ವಲ್ಪ ಹಂಗೆ ಬಿಟ್ಬಿಡಿ ಅದೊಂದು. ಇನ್ನೇನು ನಮ್ಮ ಮಾಮೂಲಿ ಎಡಿಟಿಂಗ್ ಪ್ಲೇಸಿಗೆ ಬಂದಿದ್ದೀನಿ ಎಡಿಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಬೇರೆ ಎಡಿಟಿಂಗ್ ಮಾಡ್ಬಿಟ್ಟು ಮಲಗೋದಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.